ಹಸಿವು ನೀಗಿಸಿದ ಹಸು. ಟುನಿಗುಬ್ಬಚ್ಚಿಗೆ ಒಂದ್ ಮನೆ ಇತ್ತು. ಆ ಮನೆಯ ಹಿಂದ್ಗಡೆ ಬಿಳಿಯಾಗಿರುವ ಮಲ್ಲಿಗೆ ಹೂ ತರ ಒಂದು ಹಸು ಇತ್ತು. ಆ ಹಸುವಿನ ಹೆಸರು ಗೌರಿ. ಟುನಿಯ ಮಗಳಾದ ಬುಜ್ಜಿಗೆ ಗೌರಿ ಅಂದ್ರೆ ತುಂಬಾನೇ ಇಷ್ಟ. ಅವಳ ಆಟಾಡೋದು ಗೌರಿ ಜೊತೆನೆ. ಗೌರಿಗೆ ಹುಲ್ ಹಾಕ್ತಾ ಇದ್ದಿದ್ದು ಕೂಡ ಬುಜ್ಜಿ ಗುಬ್ಬಚ್ಚಿನೇ. ಅದೇ ರೀತಿ ಬುಜ್ಜಿನ ನೋಡಿದ್ರೆ ಸಾಕು ಗೌರಿ ಕೂಡ ಸಂತೋಷ ಪಡ್ತಾ ಇದ್ಲು. ಅವ್ರದ್ದು ಬಡ ಕುಟುಂಬನೇ. ಆದ್ರೆ ಗೌರಿ ಕೊಡುವ ಹಾಲ್ ಮಾರ್ಕೊಂಡು ಪ್ರಶಾಂತವಾದ ಜೀವನ ಬಾಳ್ತಿದ್ರು. ಆದ್ರೆ ಆ ಪ್ರಶಾಂತತೆ ಸುಮಾರು ದಿನ ಇರ್ಲಿಲ್ಲ. ಟುನಿ ಮನೆ ಖರ್ಚಿಗೋಸ್ಕರ ಊರಲ್ಲಿ ಎಲ್ಲರ ಹತ್ರನೂ ಸುಮಾರು ಸಾಲನ ಮಾಡಿದ್ಲು. ಆ ಸಾಲನೇ ಇವಾಗ ಅವಳಿಗೆ ಮೊದಲನೇ ಶತ್ರುವಾಗಿ ಬಂದು ನಿಂತ್ಕೊಂಡಿತ್ತು. ಒಂದಿನ ಬೆಳಗ್ಗೆ ಟುನಿಗುಬ್ಬಚ್ಚಿ ಅವಳ ಮನೆ ಹೊರಗಡೆ ತೋಟದ ಹತ್ರ ನಿಂತ್ಕೊಂಡಿದ್ದಾಗ ಆವಾಗ್ಲೇ ಅಲ್ಲಿಗೆ ಮಹಿ ಹದ್ದು ಬಂತು. ತುನಿ, ಏನು ಇಷ್ಟೊಂದು ಆರಾಮವಾಗಿ ಕೂತ್ಕೊಂಡಿದ್ದೀಯಾ? ನಾನು ಇಲ್ಲಿ ಬಂದು ತುಂಬಾ ದಿನಗಳಾಯಿತು. ಊರಿಗೆ ಹೋಗಕ್ಕಾಗ್ತಿಲ್ಲ. ಯಾವಾಗ ನನ್ನ ಹಣ ಕೊಡ್ತೀಯಾ? ಟುನಿ ತಕ್ಷಣ ಎದ್ದು ನಿಂತು, ಬಾ ಮಗಿ, ಬಾ, ಬಂದ್ ಕೂತ್ಕೋ. ಆಯಾಸವಾಗಿದ್ದೀಯಾ? ಮಹಿ ಕೋಪದಿಂದ, ನನಗೆ ನಿನ್ ಮರ್ಯಾದೆಯೇನು ಬೇಕಾಗಿಲ್ಲ. ಹಣದ ಬಗ್ಗೆ ಮಾತಾಡು. ಮಗಿ, ಇನ್ನು ಸ್ವಲ್ಪ ದಿನ ಕಾಲಾವಕಾಶ ಕೊಡು. ಬೆಳೆ ಹಾಕಿದೀನಿ, ಅದರಲ್ಲಿ ಬರುವ ಲಾಭದಲ್ಲಿ ಕೊಡ್ತೀನಿ. ದಯವಿಟ್ಟು ನನ್ನ ನಂಬು. ಮಹಿ ಹದ್ದು ಜೋರಾಗಿ ನಗುತ್ತಾ, ನಿನ್ನ ನಂಬೇಕಾ? ಎಷ್ಟು ಸಲ ನಿನ್ನ ನಂಬಿ ಮೋಸವಾಗಿದ್ದೀನಿ ಗೊತ್ತಾ? ಪ್ರತಿ ಸಲನು ಈ ಆಡೆ ಆಡ್ತೀಯ. ಇವತ್ತು ನನಗೆ ಹಣ ಬೇಕು, ಇಲ್ಲದಿದ್ರೆ ನಿನ್ ಮನೆನ ನಾನ್ ತಗೋತೀನಿ. ನನ್ನ ಹಣಕ್ಕೆ ಬದಲಾಗಿ ಈ ಮನೆ ನಂದು. ಟುನಿಗುಬ್ಬಚ್ಚಿ ಅಳುತ್ತಾ, ಅಯ್ಯೋ, ದಯವಿಟ್ಟು ಹಾಗೆ ಮಾಡ್ಬೇಡ. ಈ ಮನೆ ಮಾತ್ರ ಇಲ್ಲದಿದ್ರೆ ನಾನು ನನ್ ಮಗಳು ಎಲ್ಲಿಗೋಗೋದು? ನಮ್ಮ ಮೇಲೆ ಸ್ವಲ್ಪ ಕರುಣೆ ತೋರಿಸು. ಈ ದಯೆ ಕರುಣೆ ಎಲ್ಲ ನನ್ ಜೊತೆ ಹಣ ತಗೊಳಕ್ಕೆ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಇವಾಗ ಅದೆಲ್ಲ ನಂಗೆ ಗೊತ್ತಿಲ್ಲ. ನಿನಗೆ 1 ವಾರ ಟೈಮ್ ಕೊಡ್ತಿದ್ದೀನಿ. ಸಾಲ ತೀರ್ಸದಿದ್ರೆ ಮನೆ ಖಾಲಿ ಮಾಡು. ಹಾಗಂತ ಕಠಿಣವಾಗಿ ಹೇಳಿ ಅಲ್ಲಿಂದ ಹೋಯ್ತು. ಮರುದಿನ ಬೆಳಗ್ಗೆ ಚೋಟಿಗಿಳಿ ಅಲ್ಲಿಗೆ ಬಂದ್ಲು. ತುನಿ, ಚೆನ್ನಾಗಿದ್ದೀಯಾ? ಏನು ಮುಖ ಒಂಥರ ಆಗಿದೆ? ಯಾಕೆ ರಾತ್ರಿ ಇಡೀ ನಿದ್ರೆ ಮಾಡಿಲ್ವಾ? ಏನು ಅಂತ ಹೇಳೋ ಚೋಟು, ನಿನ್ನೆ ಮಗಿ ಬಂದು ಮನೆ ತಗೊಳ್ತೀನಿ ಅಂತ ಎದುರಿಸಿ ಹೋಗಿದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ರಾತ್ರಿ ಇಡೀ ಅದೇ ಆಲೋಚನೆ. ಅಯ್ಯೋ, ಹಾಗೆ ಮಾತಾಡ್ಬಿಡ್ತಾ? ಅಯ್ಯೋ, ಏನ್ ಮಾಡೋದು? ನನ್ ಪರಿಸ್ಥಿತಿ ಕೂಡ ಇವಾಗ ಸರಿ ಇಲ್ಲ. ನಿನ್ನ ನೋಡಿದ್ರು ಬೇಜಾರಾಗ್ತಾ ಇದೆ. ಆದ್ರೂ ಏನ್ ಮಾಡೋದು? ನನಗೆ ನನ್ನ ಹಣ ಬೇಕು. ನನ್ನ ಹಣನು ಸ್ವಲ್ಪ ನೋಡಿಕೊಡು. ನನ್ ಜೊತೆ ಇವಾಗ 1 ರೂಪಾಯಿ ಹಣ ಕೂಡ ಇಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊ. ಮಗಿನೇ ಇವಾಗ ಏನೇನೋ ಹೇಳಿ ಹೋಗಿದೆ. ನಿನ್ನ ಪರಿಸ್ಥಿತಿ ಚೆನ್ನಾಗಿಲ್ಲದಿದ್ರೆ ನಾನೇನ್ ಮಾಡೋದು? ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಸರಿ, ಹಣ ಇಲ್ಲದಿದ್ರೆ ಪರವಾಗಿಲ್ಲ, ಮನೇಲಿರುವ ವಸ್ತುಗಳನ್ನ ಕೊಡು. ಹಾಗೆ ಆದ್ರೂ ಸಾಲ ತೀರುತ್ತೆ. ಹಾಗಂತ ಮನೆಯೊಳಗಡೆ ಹೋದ್ಲು. ಅತ್ತೆ, ನಮ್ಮ ಮನೆಯಲ್ಲಿ ಯಾವ ವಸ್ತುಗಳು ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಾತ್ರಿ ನಾನು ಈ ಮಂಚದಲ್ಲೇ ಮಲ್ಕೊಳ್ಳೋದು. ಚೋಟು ಕೋಪದಿಂದ, ನಿನ್ ಬಾಯಿ ಮುಚ್ಚೆ. ದೊಡ್ಡವ್ರು ಮಾತಾಡುವಾಗ ಮಧ್ಯದಲ್ಲಿ ಬರ್ಬಾರ್ದು. ಹಾಗಂತ ಬುಜ್ಜಿನ ಬೈದು ಮನೆಯೊಳಗಡೆ ಇರುವ ಮಂಚ, ಮಣ್ಣಿನ ಪಾತ್ರೆಗಳನ್ನ ಹೊರಗಡೆ ತಗೊಂಡ್ ಬಂದ್ಲು. ಆ ಮಂಚನ್ನು ತಗೊಳ್ತೀಯಾ? ನಾವು ನೆಲದ ಮೇಲೆನೆ ಮಲ್ಕೋಬೇಕು. ಆ ವಸ್ತುಗಳನ್ನೆಲ್ಲ ತಗೊಂಡೆ ಹೇಗೆ ಅಡಿಗೆ ಮಾಡೋದು? ಮೊದ್ಲು ನನ್ನ ಹಣ ಕೊಡು. ನೀನು ಕೊಡುವಂತ ಹಣಕ್ಕೆ ಈ ವಸ್ತುಗಳು ಕೂಡ ಸರಿಯಾಗೋದಿಲ್ಲ. ಸದ್ಯಕ್ಕೆ ತಗೊಂಡೋಗ್ತೀನಿ, ಆಮೇಲೆ ಬಾಕಿ ಹಣ ಕೊಡು. ಹಾಗಂತ ಹೇಳಿ ಚೋಟು ಎಲ್ಲಾನು ತಗೊಂಡು ಹೋದ್ಲು. ಟುನಿ ಹಾಗೂ ಬುಜ್ಜಿ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ರು. ಏನ್ ಮಾಡೋದು ಅನ್ನೋದು ಅವ್ರಿಗೆ ಅರ್ಥನೇ ಆಗ್ಲಿಲ್ಲ. ಅವ್ರ ಪರಿಸ್ಥಿತಿನ ನೋಡಿ ಗೌರಿ ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ಲು. ಮರುದಿನ ಬೆಳಗ್ಗೆ ಎಲ್ಲರಿಗಿಂತಾನು ತುಂಬಾನೇ ಕಠಿಣವಾದ ಲೂಸಿ ಪಾರಿವಾಳ ಟುನಿಯ ಮನೆಗೆ ಬಂದಾಗ ಟುನಿ ತುಂಬಾ ಹೆದರಿದ್ಲು. ಏನ್ ತುನಿ, ವ್ಯಾಪಾರ ಚೆನ್ನಾಗಿ ನಡೀತಿರುವ ಹಾಗಿದೆ. ಅಂಗಳದಲ್ಲಿ ತರಕಾರಿ ಚೆನ್ನಾಗಿ ಬೆಳೆದಿದ್ಯಾ? ಒಳ್ಳೆ ಬಿತ್ತನೆ ಮಾಡಿದ ಹಾಗಿದೆ. ಆವಾಗ ಟುನಿ, ಲೂಸಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ನೀನಾದ್ರೂ ನನ್ನ ಅರ್ಥ ಮಾಡ್ಕೊ. ಮನೆಯಲ್ಲಿರುವುದು ಎಲ್ಲವನ್ನೂ ಕಳ್ಕೊಂಡೆ. ಇವಾಗ ನಿನ್ಗೆ ಕೊಡ್ಲಿಕ್ಕೆ ನನ್ನ ಕೈಯಲ್ಲಿ ಏನೂ ಇಲ್ಲ. ಏನ್ ನಾನ್ ನಿನ್ನ ಅರ್ಥ ಮಾಡ್ಕೊಳ್ಳೋದು? ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣವನ್ನು ಕೂಡಿಟ್ಟು ಆ ಹಣವನ್ನು ತಾನೇ ನಿನಗೆ ಕೊಟ್ಟೆ. ನಾನೆಂಗೆ ಸುಮ್ನೆ ಹೋಗಕ್ಕಾಗುತ್ತೆ? ನಿನ್ ಕೈಯಲ್ಲಿ ನನ್ಗೆ ಕೊಡ್ಲಿಕ್ಕೆ ಏನು ಇಲ್ಲದಿದ್ರೆ ಇಲ್ಲಿ ನೋಡು, ಅಂಗಳದಲ್ಲಿರುವ ಈ ತರಕಾರಿ ಎಲ್ಲ ನಂದೇ. ಲೂಸಿ, ಆ ತರಕಾರಿ ಇದ್ರೆ ಅದನ್ನಾದ್ರೂ ನಾವು ಬೇಯಿಸ್ಕೊಂಡು ತಿನ್ಬೋದು. ಇವಾಗ ನೀನು ಅದನ್ನ ತಗೊಂಡು ಹೋಗ್ಬಿಟ್ರೆ ನಾವು ಏನ್ ತಿನ್ನೋದು? ಅದೆಲ್ಲ ನಂಗ್ ಗೊತ್ತಿಲ್ಲ. ಹಾಗಂತ ಹೇಳಿ ತೋಟದಲ್ಲಿದ್ದ ಎಲ್ಲ ತರಕಾರಿಗಳನ್ನ ಕೊಯ್ದು ಒಂದು ಚೀಲದಲ್ಲಿ ಹಾಕೊಂಡು ಮನೆಯೊಳಗಡೆ ಹೋದ್ಲು. ಆಮೇಲೆ ಮನೆಯಲ್ಲಿರುವ ಗ್ಯಾಸ್ ಸಿಲಿಂಡರ್ ಹಾಗೂ ಗ್ಯಾಸ್ ಸ್ಟವ್ ಎರಡನ್ನು ನೋಡಿ ಲೂಸಿ, ಇದು ಕೂಡ ನಂದೇ. ಸಾಲ ಕೊಡದೇ ಇರೋರ್ ಮನೆಯಲ್ಲಿ ಗ್ಯಾಸ್ ಯಾಕೆ? ಹಾಗಂತ ಹೇಳಿ ತಗೊಂಡು ಹೋದ್ಲು. ಇವಾಗ ಟುನಿಯ ಮನೆಯಲ್ಲಿ ತಿನ್ನಕ್ಕೆ ಆಹಾರನೂ ಇಲ್ಲ,
ಅಡಿಗೆ ಮಾಡಕ್ಕೆ ಒಲೆನೂ ಇಲ್ಲ. ಅವ್ರ ಮನೆಯಲ್ಲಿ ಅವರ ವಸ್ತು ಅಂತ ಹೇಳ್ಕೊಳ್ಳಕ್ಕೆ ಏನೂ ಇಲ್ಲ. ಇರೋದೆಲ್ಲ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗೌರಿ ಮಾತ್ರ. ಇನ್ ಮುಂದೆ ನಾವು ಈ ಮನೇಲಿ ಇರೋದ್ ಬೇಡ, ಯಾರು ಬಂದು ಏನ್ ಕೇಳ್ತಾರೋ ಅಂತ ಭಯ ಆಗ್ತಿದೆ. ಹಾಗಂತ ಹೇಳಿ ಟುನಿ ಬುಜ್ಜಿ ಅವರು ಪ್ರಾಣಕ್ಕಿಂತ ಪ್ರೀತಿಸುವ ಗೌರಿನ ಕಟ್ಕೊಂಡು ಊರಿನ ಗಡಿಯಲ್ಲಿರುವ ಒಂದು ಮರದ ಕೆಳಗಡೆ ಹೋಗಿ ಅಲ್ಲೇ ಅವರು ವಾಸ ಮಾಡಕ್ಕೆ ಶುರು ಮಾಡಿದ್ರು. ಗೌರಿ ಕೊಡುವ ಹಾಲನ್ನ ತಗೊಂಡೋಗಿ ಊರೊಳಗಡೆ ಮಾರಿ ಟುನಿ ಅವಳ ಖರ್ಚುಗಳನ್ನೆಲ್ಲ ನೋಡ್ಕೊಳ್ತಾ ಇದ್ಲು. ಹೀಗಿರುವಾಗ ಒಂದಿನ ಬೆಳಗ್ಗೆ ಚಿಚುಕಾಗೆ ಟುನಿಯನ್ನು ನೋಡೋದಕ್ಕೋಸ್ಕರ ಅಲ್ಲಿಗೆ ಬಂದ್ಲು. ಓಹೋ, ಇಲ್ಲಿ ಬಂದು ಅವಸ್ಕೊಂಡಿದ್ದೀರಾ? ಮನೆ ಬಿಟ್ಟು ಹೊರಗ್ ಬಂದ್ಬಿಟ್ರೆ ಸಾಲ ಮುಗ್ದೋಯ್ತು ಅಂತ ಅರ್ಥನಾ? ದಯವಿಟ್ಟು ನಮ್ನ ಕ್ಷಮಿಸು, ನನ್ ಜೊತೆ ಏನೂ ಇಲ್ಲ. ಈ ಗೌರಿ ಕೊಡುವ ಹಾಲನ್ನು ಮಾರಿನೇ ನಿನ್ನ ಸಾಲವನ್ನು ಕೂಡ ಸ್ವಲ್ಪ ಸ್ವಲ್ಪ ತೀರಿಸ್ತೀನಿ. ಈ ಗೌರಿಯೇ ನನಗೆ ಆಧಾರ. ಸಾಕು ನಿಲ್ಸು, ನೀನ್ ಯಾವಾಗ ಹಾಲನ್ನು ಮಾರಿ ನನಗೆ ಸಾಲ ತೀರಿಸ್ತೀಯಾ? ನೀನ್ ನನ್ಗೆ ಸಾಲ ಕೊಡ್ಬೇಕಲ್ವಾ? ಅದ್ರಿಂದ ಈ ಗೌರಿ ಹಸುನ ನಾನೇ ನನ್ ಮನೆಗ್ ಕರ್ಕೊಂಡೋಗ್ತೀನಿ. ಚಿಚ್ಚು, ನನ್ ಪ್ರಾಣ ಬೇಕಾದ್ರೂ ತಗೋ, ಆದ್ರೆ ನನ್ ಗೌರಿನ ಮಾತ್ರ ಕರ್ಕೊಂಡೋಗ್ಬೇಡ. ನನ್ನ ಮಗಳ ಹಾಗೆ ಮುದ್ದಿನಿಂದ ನನ್ ಗೌರಿನ ನಾನು ಸಾಕ್ತಾ ಇದ್ದೀನಿ. ಹಾಗಂತ ಟುನಿ ಜೋರಾಗಿ ಅಳ್ತಾ ಇದ್ಲು. ಆದ್ರೆ ಅದನ್ನ ನೋಡಿ ಚಿಚುಕಾಗೆಗೆ ಸ್ವಲ್ಪ ಕೂಡ ಮನಸ್ಸು ಕರಗ್ಲೇ ಇಲ್ಲ. ಚಿಚು ಗೌರಿನ ಎಳ್ಕೊಂಡು ಹೋಗ್ತಾ ಇದ್ದಾಗ ಗೌರಿ ಹಿಂದೆ ತಿರುಗಿ ಟುನಿ ಹಾಗೂ ಬುಜ್ಜಿನ ನೋಡೋದ್ಲು. ಟುನಿ ಹಾಗೂ ಬುಜ್ಜಿಗೂ ಏನ್ ಮಾಡೋದು ಅಂತ ಅರ್ಥನೇ ಆಗ್ಲಿಲ್ಲ. ಆಕಾಶಕ್ಕೂ ಕೂಡ ಅವ್ರ ಮೇಲೆ ಕರುಣೆ ಬರ್ಲಿಲ್ಲ. ತಕ್ಷಣ ಅಲ್ಲಿ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಅವರಿಬ್ರು ಮರದ ಕೆಳಗಡೆ ನಿಂತ್ಕೊಂಡು ಜೋರಾಗಿ ಬರ್ತಾ ಇದ್ದ ಮಳೆಯಲ್ಲಿ ನನಿತಾ ಇದ್ರು. ಹಾಗೆ ಮಳೆಯಲ್ಲಿ ನನಿತಾ ಇದ್ದಾಗ ಬುಜ್ಜಿಗೆ ಚಳಿ ಆಗ್ತಾ ಇತ್ತು, ಜೊತೆಗೆ ಹಸುವನು ಆಗ್ತಾ ಇತ್ತು. ಅಮ್ಮ, ನನಗೆ ತುಂಬಾ ಹಸಿವಾಗ್ತಾ ಇದೆ, ನನಗೆ ತಿನ್ಲಿಕ್ಕೆ ಏನಾದ್ರೂ ಕೊಡ್ತೀಯಮ್ಮ? ಬುಜ್ಜಿ, ನಿನಗೆ ಕೊಡ್ಲಿಕ್ಕೆ ಏನಿದೆ? ಸರಿ ಇರು, ಯಾರ ಜೊತೆ ಆದ್ರೂ ಕೇಳ್ಕೊಂಡ್ ಬರ್ತೀನಿ. ಹಾಗಂತ ಮಗಳನ್ನ ಕರ್ಕೊಂಡು ಮೊದಲು ಟುನಿಗೂ ಬಚ್ಚಿ ಸಹಾಯ ಕೇಳೋದಕ್ಕೋಸ್ಕರ ಲೂಸಿಯ ಮನೆಗೆ ಹೋದ್ರು. ಲೂಸಿ ಮನೆಯಿಂದ ಹೊರಗಡೆ ಬಂದು, ಯಾರು ನೀವಾ? ಹೌದು, ಈ ಸಮಯದಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ? ಲೂಸಿ, ನನ್ ಮಗಳು ಹಸಿವಲ್ಲಿ ಸಾಯ್ತಾ ಇದ್ದಾಳೆ. ಕನಿಷ್ಠ ಗಂಜಿ ನೀರಾದ್ರೂ ಇದ್ರೆ ಕೊಡ್ತೀಯಾ? ನಿನಗೆ ಪುಣ್ಯ ಬರುತ್ತೆ. ನಿಮಗೆ ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ. ಸಾಲ ಮಾಡಕ್ಕೆ ಮುಂಚೆ ಆಲೋಚನೆ ಮಾಡ್ಬೇಕು. ಹೊರಟು ಹೋಗಿ ಇಲ್ಲಿಂದ. ಹಾಗಂತ ಹೇಳಿ ಲೂಸಿ ಬಾಗಿಲ ಹಾಕಿ ಒಳಗಡೆ ಹೋದ್ಲು. ಟುನಿ ಬೇರೆ ದಾರಿ ಇಲ್ದೆ ಚೋಟು ಹತ್ರ ಹೋದ್ಲು. ಚೋಟು ಹತ್ರ ಸಹಾಯ ಕೇಳಿದ್ರು. ಚೋಟು ಕೂಡ ಅವಳಿಗೆ ಸಹಾಯ ಮಾಡಕ್ಕಾಗಲ್ಲ ಅಂತ ಹೇಳಿದ್ಲು. ಕೊನೆಗೆ ಬೇರೆ ದಾರಿನೇ ಇಲ್ದೆ ಟುನಿಗೂ ಬಚ್ಚಿ ಚಿಚುಕಾಗಿಯ ಮನೆಗೆ ಹೋದ್ಲು. ಚಿಚ್ಚು, ದಯವಿಟ್ಟು ಬಾಗಿಲು ತೆಗಿ, ನನ್ ಮಗಳಿಗೋಸ್ಕರ ಕೇಳ್ತಾ ಇದ್ದೀನಿ. ನನ್ ಮಗಳಿಗೆ ಸ್ವಲ್ಪ ಊಟ ಇದ್ರೆ ಕೊಡು. ಚಿಚುಕಾಗೆ ಹೊರಗಡೆ ಬಂದು ಮನೆ ಮುಂದ್ಗಡೆ ನಿಂತಿರುವ ಟುನಿ ಹಾಗೂ ಬುಜ್ಜಿ ಇಬ್ರನ್ನ ನೋಡಿ, ಮತ್ತೆ ನನ್ ಮನೆಗೇನೆ ಬಂದಿದೀಯಾ? ನಿನಗೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇಲ್ವಾ? ನನ್ ಜೊತೆ ಬಂದು ಭಿಕ್ಷೆ ಕೇಳ್ತಾ ಇದೀಯಾ? ನನ್ ಮನೆಯಲ್ಲಿ ನಿನಗೆ ಹಾಕ್ಲಿಕ್ಕೆ ಅಂತ ಏನೂ ಇಲ್ಲ. ಮೊದ್ಲು ಇಲ್ಲಿಂದ ಹೊರಟೋಗು. ಹಾಗಂತ ಹೇಳಿ ಅವರನ್ನ ಹೊರಗಡೆ ಕಳ್ಸೋದ್ಲು. ಟುನಿ ಹಾಗೂ ಬುಜ್ಜಿ ಹೊರಗಡೆ ಬರ್ತಾ ಇದ್ದಾಗ ಬುಜ್ಜಿಗೆ ಇದ್ದಕ್ಕಿದ್ದಂತೆ ತಲೆ ತಿರುಗ್ತಾ ಇತ್ತು. ಅಮ್ಮ! ಹಾಗಂತ ಹೇಳಿ ಬುಜ್ಜಿ ಅಲ್ಲೇ ಮುಚ್ಚಿ ಹೋಗಿ ಬಿದ್ಲು. ಬುಜ್ಜಿ, ಕಣ್ ತೆಗ್ದು ನೋಡು ಬುಜ್ಜಿ. ಹಾಗಂತ ಟುನಿಗೂ ಬಚ್ಚಿ ಬುಜ್ಜಿನ ಎಬ್ಸಕ್ಕೆ ಎಷ್ಟೋ ಪ್ರಯತ್ನ ಪಡ್ತಾ ಇದ್ಲು. ಆವಾಗ ಟುನಿ ಕಿಚ್ಚುವ ಆ ಶಬ್ದ ಅಲ್ಲೇ ಇದ್ದ ಗೌರಿಯ ಕಿವಿಯಲ್ಲಿ ಬಿತ್ತು. ಅದು ಟುನಿಯ ಧ್ವನಿ ಅನ್ನೋದನ್ನ ಗೌರಿ ಕಂಡುಹಿಡಿದ್ಲು. ತಕ್ಷಣ ಅವಳು ಕಟ್ಟಾಕಿದ್ದ ಆ ಹಗ್ಗವನ್ನ ಬಿಚ್ಕೊಂಡು ಟುನಿಗೆ ಸಹಾಯ ಮಾಡೋದಕ್ಕೋಸ್ಕರ ಹತ್ತಿರ ಬಂದ್ಲು. ಆವಾಗ ಅಲ್ಲಿಗೆ ಬಂದಿರುವ ಗೌರಿಯನ್ನ ನೋಡಿ ಟುನಿಗೂ ಬಚ್ಚಿ ತುಂಬಾನು ಆಶ್ಚರ್ಯಪಟ್ಲು. ಗೌರಿ, ನೀನಾ? ನಮಗೋಸ್ಕರ ಬಂದ ತಾಯಿ? ಹಾಗಂತ ಹೇಳಿದ್ಲು. ಆವಾಗ ಗೌರಿ ತಕ್ಷಣ ಬುಜ್ಜಿಯ ಹತ್ರ ಹೋಗಿ ನಿಂತ್ಕೊಂಡು ಟುನಿನ ನೋಡಿದ್ಲು. ಟುನಿಗೆ ಗೌರಿ ಏನ್ ಹೇಳ್ತಾ ಇದ್ದಾಳೆ ಅನ್ನೋದು ಅರ್ಥ ಆಯ್ತು. ಅವಳು ತಕ್ಷಣ ಬುಜ್ಜಿನ ಎಳೆದು ಗೌರಿಯ ಕೆಳಗಡೆ ಇಟ್ಟು ಹಾಲ್ ಕರೆದು ಅವಳ ಬಾಯಿಯೊಳಗಡೆ ಬಿಟ್ಲು. ಆವಾಗ ಮೆಲ್ಲೆ ಹಾಲು ಕುಡಿತಾ ಇದ್ದಾಗ ಬುಜ್ಜಿಗೆ ಮೂಚೆ ಎಲ್ಲಾನು ಹೋಗಿ ಅವಳು ತಕ್ಷಣ ಕಣ್ಬಿಟ್ಟು ನೋಡಿದ್ಲು. ಆಮೇಲೆ ಟುನಿಗೂ ಬಚ್ಚಿ ಕೂಡ ಹಸುವಲ್ಲಿ ಇದ್ದಿದ್ರಿಂದ ಅವಳು ಕೂಡ ಸ್ವಲ್ಪ ಹಾಲನ್ನ ಕುಡಿದ್ಲು. ಇದೆಲ್ಲವನ್ನು ಮನೆಯೊಳಗಡೆ ಇದ್ಕೊಂಡು ಕಿಟಕಿಯಿಂದ ಚಿಚುಕಾಗೆ ನೋಡ್ತಾ ಇದ್ಲು. ಅವಳಿಗೆ ಅವಳು ಏನೋ ದೊಡ್ಡ ತಪ್ಪು ಮಾಡಿದಾಳೆ ಅಂತ ಅನಿಸ್ತಿತ್ತು. ನಾನು ಎಷ್ಟೊಂದು ಕಠಿಣವಾಗ್ಬಿಟ್ಟೆ. ಅವರು ನನಗ್ ಕೊಡ್ಬೇಕಾದ ಸಾಲಕ್ಕೋಸ್ಕರ ಹೀಗೆ ಮಾಡ್ಬಿಟ್ಟೆಲ್ಲ. ಅವ್ರು ಕೊಡ್ಬೇಕಾದ ಸಾಲಕ್ಕೆ ಈ ಹಸುನ ನಾನು ಕರ್ಕೊಂಡ್ಬಂದ್ರು. ಈ ಹಸು ಅವ್ರ ಮೇಲೆ ತಾನೇ ಪ್ರೀತಿ ತೋರಿಸ್ತಿದೆ. ನನಗಿಂತ ಈ ಪ್ರಾಣಿಯೇ ಮೇಲು. ಹಾಗಂತ ಅವಳು ತುಂಬಾನು ಬೇಜಾರ್ ಮಾಡ್ಕೊಂಡ್ಲು. ತಕ್ಷಣ ಹೊರಗಡೆ ಬಂದು, ತುಣಿ, ನನ್ನನ್ನು ಕ್ಷಮಿಸು. ಹಣದ ವ್ಯಾಮೋಹದಿಂದ ನಿನ್ ಜೊತೆ ಮಾತಾಡ್ಬಾರ್ದೆಲ್ಲ ಮಾತಾಡ್ಬಿಟ್ಟೆ. ಸರಿ, ಮೊದ್ಲು ನನ್ ಜೊತೆ ಮನೆಗೆ ಬಾ. ಟುನಿ ಆಶ್ಚರ್ಯದಿಂದ ಅವಳನ್ನ ನೋಡಿದ್ಲು. ಇಲ್ ನೋಡು ತುನಿ, ಈ ಗೌರಿ ಇನ್ಮುಂದೆ ನಿಂದೆ. ಈ ಗೌರಿನ ನಿನ್ನಿಂದ ನಾನು ದೂರ ಮಾಡ್ಬಿಟ್ಟೆ. ಇನ್ಮೇಲೆ ಈ ಗೌರಿನ ನೀನೇ ಇಟ್ಕೋ. ಮೊದ್ಲು ಮನೆಯೊಳಗೆ ಬಂದು ಊಟ ಮಾಡಿ ಬನ್ನಿ. ಹಾಗಂತ ಅವರನ್ನ ಅವಳ ಮನೆಯೊಳಗಡೆ ಕರ್ಕೊಂಡು ಹೋದ್ಲು. ಮರುದಿನ ಬೆಳಗ್ಗೆ
ಗೌರಿನ ಟುನಿ ಹತ್ರನೇ ಒಪ್ಸಿದ್ಲೋ ಚಿಚ್ಚೋ. ತುಣಿ, ನೀನ್ ಮಾಡಿದ ಸಾಲದ ಬಗ್ಗೆ ಆಲೋಚನೆ ಮಾಡ್ಕೊಂಡಿರ್ಬೇಡ. ನಿನ್ನ ಗೌರಿನ ನಾನ್ ನಿನಗೇನೆ ಒಪ್ಸಿದೀನಿ. ಇನ್ಮೇಲೆ ಗೌರಿ ಕೊಡುವ ಹಾಲನ್ನು ಮಾರಿ ನೀನು ಎಲ್ಲರ ಸಾಲವನ್ನು ತೀರಿಸು. ಈ ಗೌರಿ ನನ್ನ ಕಣ್ಣನ್ನು ತೆರೆದಿದೆ. ಟುನಿಗುಬ್ಬಚ್ಚಿಯ ಕಣ್ಣಿನಲ್ಲಿ ಆನಂದ ಬಾಷ್ಪಗಳು. ಗೌರಿನ ಅವಳು ಗಟ್ಟಿಯಾಗಿ ಹಿಡ್ಕೊಂಡ್ಲು. ಪುನಃ ಆ ಮರದ ಹತ್ತಿರ ಹೋಗಿ ಯಾವಾಗ್ಲೂ ತರ ಗೌರಿ ಕೊಡುವ ಹಾಲನ್ನ ಮಾರಿ ಮೆಲ್ಲೆ ಮೆಲ್ಲೆ ಎಲ್ಲರ ಸಾಲನ ತೀರಿಸ್ತಾ ಇದ್ಲು ಟೋನಿ. ಹಾಗೆ ಒಂದು ಹಸು ಅವರ ಹಸಿವನ್ನ ನೀಗಿಸಿತು.